ಎಷ್ಟು ಬಿಸಿಲಿದೆ ಅಂತ ಅಂದರೆ ದಿನ ಬೆಳಗ್ಗೆ ಆನ್ ಮಾಡಿದ್ರೆ ಸಾಯಂಕಾಲದವರೆಗೂ ನೀರು ಬಿಟ್ಟೇ ಇರ್ತಾರೆ, ಒಂದು 5-6 ಗಂಟೆವರೆಗೂ. ಅಂದ್ರೂ ನೀರು ಎಷ್ಟು ವ್ಯಾಪ್ರೇಟ್ ಆಗ್ತಾ ಇದೆ ಅಂದರೆ ಅಷ್ಟು ಬಿಸಿ ಇದೆ ಇವಾಗ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೋರೆಕಾಯಿ ತಗೊಂಡಿದ್ದೀನಿ. ಸೋರೆಕಾಯಲ್ಲಿ ಪಪ್ಪು ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಉಷ್ಣ, ತುಂಬ ಬಿಸಿಲು ಜಾಸ್ತಿ ಇದೆ. ಸೋರೆಕಾಯಿ ದೇಹಕ್ಕೆ ತುಂಬ ತಂಪು. ಅಟ್ಲೀಸ್ಟ್ ಇದನ್ನ ವಾರಕ್ಕೊಂದ್ಸಾರಿ ಏನಾದರೂ ನಾವು ಬಳಸಬೇಕು. ಈ ಪಪ್ಪು ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ತುಪ್ಪ ಹಾಕೊಂಡು ಈ ಪಪ್ಪು ಹಾಕೊಂಡು ತಿಂತಾ ಇದ್ರೆ ಇನ್ನು ತಿನ್ಬೇಕು ಅನ್ನಿಸ್ತಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಸೋರೆಕಾಯಿ ಚಿಪ್ಪೆನೆಲ್ಲ ಪೀಲ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪ ಎಳೆ ಸೋರೆಕಾಯಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದನ್ನ ಸಣ್ಣದಾಗಿ, ತುಂಬಾ ಸಣ್ಣಗೆ ಬೇಡ, ಸ್ವಲ್ಪ ಮೀಡಿಯಂ ಆಗಿ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಕುಕ್ಕರ್ಗೆ 1 ಕಪ್ನಷ್ಟು ತೊಗರಿಬೇಳೆ ಹಾಕೊಂಡಿದ್ದೀನಿ. ಇದಕ್ಕೆ ಹೆಸರು ಬೇಳೆ ಬೇಕಿದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಬರೀ ತೊಗರಿಬೇಳೆಲೂ ಮಾಡ್ಕೋಬಹುದು. ಒಂದು 4-5 ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿದ್ದು ಹಾಕೊಂಡಿದ್ದೀನಿ. ಮತ್ತೆ ಒಂದು 2 ಚಿಕ್ಕ ಚಿಕ್ಕ ಟೊಮೆಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಸೋರೆಕಾಯಿನೂ ಸೇರಿಸ್ಕೊಂಡ್ಬಿಡೋಣ. ಇದಕ್ಕೆ ಒಂದು 2 ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ. ಇದನ್ನ ಒಂದು 2 ವಿಜಿಲ್ ನಾವು ಕೂಗಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕು ಬೇಳೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಟೊಮೆಟೊ, ಮೆಣಸಿನ್ಕಾಯಿ ಮತ್ತೆ ಸೋರೆಕಾಯಿ ಬೇಳೆ ಎಲ್ಲ. ಮೇನ್ ಬೇಳೆ ಬೆಂದಿರಬೇಕು. ಬೇಳೆನ ಸ್ವಲ್ಪ ನೆನೆಸಿಟ್ಕೊಂಡಿದ್ರೆ ಬೇಗ ಬೇಯುತ್ತೆ. ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಇವಾಗ. ನೋಡಿ ಇಷ್ಟು ಮಸ್ಕೊಂಡ್ರೆ ಸಾಕು. ಚೆನ್ನಾಗಿ ಮಸ್ತಿದ್ದೀನಿ ನಾನು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ನೀವು ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನೇ ಸೇರಿಸ್ಕೊಳ್ಳಿ. ನಾನು ಇಲ್ಲೊಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋಬೇಕು, ಒಂದು ಅರ್ಧ ಸ್ಪೂನ್ನಷ್ಟು. ಸಾಸಿವೆ ಚೆನ್ನಾಗಿ ಸಿಟ್ಲಿದ್ಮೇಲೆ ಕರಿಬೇವು ಸೊಪ್ಪು ಹಾಕಿ. ಕರಿಬೇವು ಸೊಪ್ಪು ಸಿಟ್ಲಿದ್ಮೇಲೆ ನಾನೊಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಅಷ್ಟು ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿ ಹಾಕೊಳ್ಳದೆ ಇದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 2 ಕಾಳಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಬೇಯಿಸೋವಾಗ ಬೇಕಿದ್ರೂ ಅರಿಶಿನ ಪುಡಿ ಸೇರಿಸ್ಕೋಬೋದು. ಇವಾಗ ಒಗ್ಗರಣೆಗೂ ಹಾಕೋಬೋದು ಅರಿಶಿನ ಪುಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇಂಗು ಹಾಕ್ಕೊತಾ ಇದ್ದೀನಿ. ಇಂಗು ಬೇಕಾದರೂ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಬೇಕಾದರೂ ಹಾಕೋಬೋದು. ಒಂದು 1/4 ಸ್ಪೂನ್ನಷ್ಟು ಇಂಗು ಹಾಕ್ಕೊಂಡಿದ್ದೀನಿ. ಇಂಗು ಹಾಕೊಂಡ್ಮೇಲೆ ನಾವು ಇದೆಲ್ಲ ಮಸ್ತಿಟ್ಟಿದ್ದೀವಲ್ಲ ಸೋರೆಕಾಯಿ ಬೇಳೆ, ಇದನ್ನು ಸೇರಿಸ್ಕೊಂಡ್ಬಿಡೋಣ. ಇದು ಗಟ್ಟಿಯಾಗಿ ಇರಬೇಕು. ಇದು ಪಪ್ಪು ತೆಳ್ಳಗೆ ಮಾಡಬಾರ್ದು, ಗಟ್ಟಿಯಾಗಿರಬೇಕು. ತುಂಬ ಅಂದರೆ ತುಂಬ ಸುಲಭ ಮಾಡೋದು. ರುಚಿನೂ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ. ಇದು ಜಾಸ್ತಿ ಖಾರ ಇರಬಾರ್ದು. ಇದು ಸ್ವಲ್ಪ ಮೈಲ್ಡಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಸ್ಪೂನಲ್ಲಿ ಹಾಗೆ ತಿನ್ನೋ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ರುಚಿಗೆ ಬೇಕಾಗಿರೋ ಉಪ್ಪು ಸೇರಿಸ್ಕೊಂಡ್ಬಿಡೋಣ. ನೋಡಿ ಆಗಲೇ ಕುದೀತಾ ಇದೆ ಇದು. ಲಾಸ್ಟಿಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕೊಂಡ್ಬಿಡೋಣ. ನೇನು ಇಳಿಸ್ತೀವಿ ಅನ್ನೋವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. 1 ಸ್ಪೂನ್ನಷ್ಟು ಲಾಸ್ಟಿಗೆ ನಿಂಬೆಹಣ್ಣಿನ ರಸ ಹಾಕಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೋಬೇಕು. ಇದಕ್ಕೆ ಹುಣಸೆಹಣ್ಣು ರಸಕ್ಕಿಂತ ನಿಂಬೆಹಣ್ಣಿನ ರಸ ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಪಪ್ಪು ಹಾಕೊಂಡು ತಿಂತಾ ಇದ್ರೆ ನಿಮಗೆ ಸ್ಟಾಪ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈ ಬಿಸಿಲುಗಾಲಕ್ಕೆ ದೇಹಕ್ಕೂ ತಂಪು. ಸೋರೆಕಾಯಿ ತುಂಬ ಒಳ್ಳೆಯದಿದು.
ನನಗಂತೂ ತುಂಬ ಇಷ್ಟ ಈ ರೆಸಿಪಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.